ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನ ಧ್ಯಾನ ಮಾಡಲು ನಮ್ಮ ರಕ್ಷಕನು, ಒಡೆಯನು, ಮಹೋನ್ನತನು, ರಾಜಾದಿರಾಜನು, ಕರ್ತಾದಿ ಕರ್ತನಾದಂಥ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ದೇವರ ವಾಗ್ದಾನಗಳು ನಿಮ್ಮಲ್ಲಿ ನೆರವೇರುವವು. ಹೌದು ಪ್ರಿಯರೇ, ದೇವರು ನಿಮಗೆ ಹೇಳಿದಂಥ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. ನೀವು ತಿಳ್ಕೊಂಡಿರ್ಬೋದು, ಯಾವಾಗ ಈ ವಾಗ್ದಾನ ನನ್ನಲ್ಲಿ ನೆರವೇರುವುದು, ನನ್ನ ಕುಟುಂಬದ ಪರಿಸ್ಥಿತಿಗಳು ಯಾವಾಗ ಮಾರ್ಪಡ್ತದೆ, ನನಗಿರುವಂತಹ ಸಮಸ್ಯೆಗಳಿಂದ, ಹೋರಾಟಗಳಿಂದ ಯಾವಾಗ ನನಗೆ ಬಿಡುಗಡೆ, ದೇವರ ವಾಗ್ದಾನ ಯಾವಾಗ ನನ್ನಲ್ಲಿ ನೆರವೇರ್ತದೆ ಎಂಬುದಾಗಿ ವೇದನೆ ಪಡ್ತಿರಬಹುದು. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ದೇವರ ವಾಕ್ಯದ ಮೇಲೆ, ದೇವರ ಮೇಲೆ ನೀವು ನಂಬಿಕೆ ಇಡ್ರಿ. ದೇವರು ನಿಮಗೇನು ಹೇಳ್ತಾರೋ ಅದನ್ನ ನಿಮ್ಮ ಜೀವಿತದಲ್ಲಿ ಮಾಡಿ ಮುಗಿಸಲು ಆತನು ಶಕ್ತನಾಗಿದ್ದಾನೆ. ನೋಡ್ರಿ ಪ್ರಿಯರೇ, ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 15ನೇ ವಚನದಲ್ಲಿ, ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು. ಈ ವಾಕ್ಯವನ್ನು ನೀವು ಎಷ್ಟು ಸಾರಿ ಕೇಳಿಸಿಕೊಂಡಿರಬಹುದು. ದೇವರು ಯಾಕೋಬನಿಗೆ ಹೇಳಿದ್ರು, ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಎಂಬುದಾಗಿ ಯಾಕೋಬನಿಗೆ ದೇವರು ಹೇಳಿದರು. ಇಂದು ದೇವರು ನಿಮಗೆ ಹೇಳ್ತಾ ಇದ್ದಾರೆ, ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮಗೆ ದೇವರು ಏನೆಲ್ಲ ವಾಗ್ದಾನ ಮಾಡಿದ್ದಾರೆ, ಏನೆಲ್ಲ ಆಶೀರ್ವಾದ ಕೊಡ್ತೀನಿ ಅಂತ ಹೇಳಿದ್ದಾರೆ, ಆ ವಾಗ್ದಾನಗಳನ್ನ ನಿಮ್ಮ ಜೀವಿತದಲ್ಲಿ ದೇವರು ನೆರವೇರಿಸದೆ ಬಿಡುವುದಿಲ್ಲ. ಆಮೇನ್ ಅಂತ ಹೇಳ್ರಿ, ನೀವು ಅಂಗೀಕಾರ ಮಾಡ್ಕೊಳ್ರಿ. ದೇವರು ಹೇಳಿದಂತ ವಾಗ್ದಾನಗಳನ್ನ ಆತ ನೆರವೇರಿಸುವ ದೇವರಾಗಿದ್ದಾನೆ. ದೇವರು ಯಾವಾಗಲೂ ವಾಗ್ದಾನ ಮಾಡ್ತಾರೆ. ಆ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟು ಈ ವಾಗ್ದಾನವನ್ನ ನನ್ನ ಜೀವಿತದಲ್ಲಿ ನೆರವೇರಿಸ್ತಾರೆ ಎಂಬುದಾಗಿ ನೀವು ನಂಬಿ ಆ ವಾಗ್ದಾನಗಳನ್ನು ಹಿಡಿದು ನೀವು ಪ್ರಾರ್ಥನೆ ಮಾಡುವಾಗ ದೇವರು ಏನೆಲ್ಲ ನಿಮಗೆ ಹೇಳಿದ್ದಾರೆ ಅವೆಲ್ಲವನ್ನ ತಕ್ಕ ಸಮಯದಲ್ಲಿ ನೆರವೇರಿಸಿ ಮುಗಿಸುತ್ತಾರೆ. ನೀವು ನಿಮಗಿರುವಂತಹ ಸಮಸ್ಯೆಯನ್ನು ನೋಡಿ, ಹೋರಾಟಗಳನ್ನು ನೋಡಿ ನೀವು ವೇದನೆ ಪಡ್ತಿರ್ಬೋದು. ನನ್ನ ಕುಟುಂಬ ಯಾವಾಗ ಸರಿ ಹೋಗ್ತದೆ, ನಾನು ಯಾವಾಗ ಈ ಸಮಸ್ಯೆಗಳಿಂದ ಬಿಡುಗಡೆ ಹೊಂದುವುದು, ನನ್ನ ಮಕ್ಕಳ ಭವಿಷ್ಯತ್ತು ಯಾವಾಗ ಕಟ್ಟಲ್ಪಡ್ತದೆ, ದೇವರು ಹೇಳಿದ ವಾಗ್ದಾನಗಳು ಏನಾದವು ಎಂಬುದಾಗಿ ವೇದನೆ ಪಡ್ತಿದ್ದೀರೋ, ದೇವರು ಏನು ಹೇಳಿದ್ದಾರೆ ಅದನ್ನ ಮಾಡುವ ದೇವರಾಗಿದ್ದಾನೆ. ದೇವರು ಇಸ್ರೇಲರಿಗೆ ವಾಗ್ದಾನ ಮಾಡಿದರು, ಆ ವಾಗ್ದಾನ ಎಲ್ಲವನ್ನ ನೆರವೇರಿಸಿ ಮುಗಿಸಿದರು. ದೇವರು ನಿಮಗೇನೆಲ್ಲ ವಾಗ್ದಾನ ಮಾಡಿದ್ದಾರೆ ಅದನ್ನ ನೆರವೇರಿಸಿ ಮುಗಿಸಲು ಆತನು ಶಕ್ತನಾಗಿದ್ದಾನೆ. ನೋಡ್ರಿ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 23ನೇ ವಚನದಲ್ಲಿ, ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ವಾಗ್ದಾನ ಮಾಡಿದ ದೇವರು ಆ ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದಾನೆ. ನಾವು ಆರಾಧನೆ ಮಾಡುವ ದೇವರು ನಂಬಿಗಸ್ತನಾದ ದೇವರು. ನಿಮ್ಮನ್ನ ಕರೆದ ದೇವರು ನಂಬಿಗಸ್ತನು. ನಿಮಗೇನೆಲ್ಲ ವಾಗ್ದಾನ ಮಾಡಿದ್ದಾರೆ ಆ ವಾಗ್ದಾನ ಎಲ್ಲವನ್ನ ನಿಮ್ಮ ಜೀವಿತದಲ್ಲಿ ನೆರವೇರಿಸಿ ಮುಗಿಸಲಾತನು ಶಕ್ತನಾಗಿದ್ದಾನೆ. ಹಾಗಾದ್ರೆ ನೀವೇನ್ ಮಾಡಬೇಕು? ದೇವರು ಹೇಳಿದ ವಾಗ್ದಾನಗಳು ನಂಬಬೇಕು. ಈ ವಾಗ್ದಾನ ತಕ್ಕ ಸಮಯದಲ್ಲಿ ದೇವರು ನನ್ನ ಜೀವಿತದಲ್ಲಿ ನೆರವೇರಿಸ್ತಾರೆ ಎಂಬುದಾಗಿ ನೀವು ನಂಬಿ ಆ ವಾಗ್ದಾನಗಳನ್ನು ಹಿಡಿದು ತೀವ್ರವಾಗಿ ನೀವು ಪ್ರಾರ್ಥಿಸಬೇಕು. ಆ ವಾಗ್ದಾನವನ್ನ ದೇವರು ತಕ್ಕ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ನೆರವೇರಿಸುತ್ತಾನೆ. ನೋಡ್ರಿ ಪ್ರಿಯರೇ, ಧರ್ಮೋಪದೇಶ ಕಂಡ 31ನೇ ಅಧ್ಯಾಯ 6ನೇ ವಚನದಲ್ಲಿ, ನೀವು ಶೂರರಾಗಿ ಧೈರ್ಯದಿಂದಿರ್ರಿ, ಅವರಿಗೆ ಅಂಜಬೇಡಿರಿ.
ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿ ಮಾಡುವುದೇ ಇಲ್ಲ ಎಂದು ಹೇಳಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮೋಶೆ ಆ ಇಸ್ರೇಲ್ ಜನರಿಗೆ ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ? ನೀವು ಶೂರರಾಗಿ ಧೈರ್ಯದಿಂದಿರ್ರಿ, ಅವರಿಗೆ ಅಂಜಬೇಡಿರಿ. ಹಾಗಾದ್ರೆ ನೀವು ಧೈರ್ಯದಿಂದ ಇರಬೇಕು. ಕಷ್ಟಗಳು ನೋಡಿ, ಹೋರಾಟಗಳು ನೋಡಿ, ಸಮಸ್ಯೆಗಳನ್ನು ನೋಡಿ ನೀವು ಅಂಜಬಾರದು. ನನ್ನ ದೇವರಿದ್ದಾನೆ, ಈ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ತಾನೆ, ಈ ಹೋರಾಟದಿಂದ ಬಿಡುಗಡೆ ಕೊಡ್ತಾನೆ, ನನ್ನ ಅಗತ್ಯತೆಗಳನ್ನು ದೇವರು ಪೂರೈಸುತ್ತಾನೆ ಎಂಬುದಾಗಿ ನೀವು ಶೂರರಾಗಿ ಧೈರ್ಯವಾಗಿರಬೇಕು. ಸಮಸ್ಯೆಗಳನ್ನು ನೋಡಿ ಅಂಜಬಾರದು, ಕಳವಳ ಪಡಬಾರದು. ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮ ಸಂಗಡ ಇದ್ದಾರೆ. ನೀವು ಹೇಳ್ರಿ, ದೇವರು ನನ್ನ ಸಂಗಡ ಇದ್ದಾರೆ, ನಾನು ಭಯ ಪಡುವುದಿಲ್ಲ, ಕಳವಳ ಪಡುವುದಿಲ್ಲ, ಧೈರ್ಯದಿಂದ ಇರ್ತೇನೆ. ಯಾಕಂದ್ರೆ ದೇವರು ನನಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸುತ್ತಾರೆ. ಅದನ್ನು ನೀವು ಹೇಳ್ಬೇಕು. ನೀವು ಹೇಳುವಾಗ ನಿಮಗೆ ಸಂತೋಷ ಆಗ್ತದೆ. ದೇವರು ನನ್ನ ಸಂಗಡ ಇದ್ದಾನೆ, ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಜೀವಿತವನ್ನು ನೋಡುವ ದೇವರು, ನನ್ನ ಅಗತ್ಯತೆಗಳನ್ನು ಪೂರೈಸುವ ದೇವರು ನನ್ನ ಸಂಗಡ ಇದ್ದಾನೆ ಎಂಬುದಾಗಿ ನೀವು ಹೇಳುವಾಗ ನಿಮಗೆ ಸಂತೋಷ ಆಗ್ತದೆ. ನೀವು ಇದನ್ನು ಹೇಳುವಾಗ ದೇವರು ನಿಮಗೋಸ್ಕರ ಎಲ್ಲವನ್ನ ಮಾಡ್ತಾರೆ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಆತ ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿ ಮಾಡುವುದೇ ಇಲ್ಲ. ಆತನು ಎಂದಿಗೂ ನಿಮ್ಮನ್ನ ಕೈ ಬಿಡುವುದಿಲ್ಲ, ನಿಮ್ಮನ್ನು ಅಪಜಯಕ್ಕೆ ಗುರಿ ಮಾಡುವುದೇ ಇಲ್ಲ. ದೇವರ ವಾಗ್ದಾನಗಳನ್ನು ನೀವು ನಂಬಬೇಕು. ದೇವರ ವಾಗ್ದಾನವನ್ನ ನಂಬಿ ನೀವು ಪ್ರಾರ್ಥನೆ ಮಾಡಬೇಕು. ದೇವರೇ, ಈ ವಾಕ್ಯದ ಮೂಲಕವಾಗಿ ನನ್ನೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಈ ವಾಗ್ದಾನಗಳನ್ನು ನನ್ನ ಜೀವಿತದಲ್ಲಿ ನೀನು ನೆರವೇರಿಸಿ ಮುಗಿಸುವುದಕ್ಕಾಗಿ ಸ್ತೋತ್ರ. ನನ್ನ ಅಗತ್ಯತೆಗಳನ್ನು ನೀನು ಪೂರೈಸುವುದಕ್ಕಾಗಿ ಸ್ತೋತ್ರ. ನೀನು ವಾಗ್ದಾನ ಮಾಡಿ ದೇವರು ನಂಬಿಗಸ್ತನಾಗಿದ್ದೀರಿ. ನಾನು ನಿನ್ನ ವಾಗ್ದಾನವನ್ನು ನಂಬುತ್ತೇನೆ ಎಂಬುದಾಗಿ ನೀವು ಹೇಳಿ ತೀವ್ರವಾಗಿ ನೀವು ಪ್ರಾರ್ಥನೆ ಮಾಡುವಾಗ ದೇವರ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ತಕ್ಕ ಸಮಯದಲ್ಲಿ ನೆರವೇರುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮಗೆ ಅನೇಕ ರೀತಿಯ ಸಮಸ್ಯೆಗಳು, ಹೋರಾಟಗಳು ಇರಬಹುದು. ನಿಮ್ಮ ಸಮಸ್ಯೆಯನ್ನು ನೋಡಿ, ನಿಮಗಿರುವಂತ ಕಷ್ಟವನ್ನು ನೋಡಿ ನೀವು ಭಯ ಪಡುತ್ತಿರಬಹುದು, ಕಳವಳ ಪಡುತ್ತಿರಬಹುದು, ವೇದನೆ ಪಡ್ತಿರಬಹುದು. ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಭಯ ಪಡಬೇಡ್ರಿ, ಧೈರ್ಯದಿಂದಿರಿ. ದೇವರ ವಾಕ್ಯವನ್ನ ಧ್ಯಾನಿಸಿ, ದೇವರು ನಿಮಗೆ ಕೊಟ್ಟಂತ ವಾಗ್ದಾನವನ್ನ ಬಿಗಿಯಾಗಿ ಹಿಡಿದುಕೊಂಡು ನೀವು ಪ್ರಾರ್ಥನೆ ಮಾಡಿ. ನಿಮ್ಮನ್ನು ದೇವರು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿ ಮಾಡುವುದೇ ಇಲ್ಲ. ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 46ನೇ ಅಧ್ಯಾಯ 10ನೇ ವಚನದಲ್ಲಿ, ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ವಾಗ್ದಾನ ಮಾಡಿ ದೇವರು ನಂಬಿಗಸ್ತನಾಗಿದ್ದಾನೆ. ಈ ನಂಬಿಗಸ್ತನಾದ ದೇವರು ಏನು ವಾಗ್ದಾನ ಮಾಡಿದ್ದಾರೆ? ದೇವರ ಸಂಕಲ್ಪ, ದೇವರ ಉದ್ದೇಶ, ದೇವರ ಚಿತ್ತ ನಿಮ್ಮಲ್ಲಿ ನೆರವೇರ್ತದೆ. ಅದನ್ನು ನಿಲ್ಲಿಸಲು ಯಾವ ವ್ಯಕ್ತಿಯಿಂದಲೂ ಶಕ್ತಿಯಿಂದಲೂ ಸಾಧ್ಯವೇ ಇಲ್ಲ. ಮೊದಲು ನೀವು ಇದನ್ನ ತಿಳ್ಕೊಳ್ಬೇಕು. ಯಾವ ವ್ಯಕ್ತಿಯಿಂದಲೂ ಯಾವ ಶಕ್ತಿಯಿಂದಲೂ ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಸಂಕಲ್ಪನ ನಿಲ್ಲಿಸಲು ಸಾಧ್ಯವಿಲ್ಲ. ಹಾಗಾದ್ರೆ ದೇವರು ನಿಮಗೇನೆಲ್ಲ ವಾಗ್ದಾನ ಮಾಡಿದ್ದಾರೆ, ಆ ವಾಗ್ದಾನವನ್ನ ನಿಮ್ಮ ಜೀವಿತದಲ್ಲಿ ದೇವರು ನೆರವೇರಿಸಿ ಮುಗಿಸುತ್ತಾರೆ. ದೇವರು ಹೇಳ್ತಾ ಇದ್ದಾರೆ, ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು. ದೇವರ ಸಂಕಲ್ಪ ನಿಮ್ಮಲ್ಲಿ ನಿಲ್ಲುತ್ತದೆ.
ದೇವರ ಸಂಕಲ್ಪ ನಿಮ್ಮಲ್ಲಿ ನೆರವೇರ್ತದೆ. ಇದನ್ನು ನೀವು ನಂಬಬೇಕು. ದೇವರು ತಕ್ಕ ಸಮಯದಲ್ಲಿ ದೇವರು ಏನು ವಾಗ್ದಾನ ಮಾಡಿದ್ದಾರೆ ಅದನ್ನ ನಿಮ್ಮ ಜೀವಿತದಲ್ಲಿ ನೆರವೇರಿಸಿ ಮುಗಿಸುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರ ವಾಗ್ದಾನದ ಮೇಲೆ ನೀವು ನಂಬಿಕೆ ಇಡಬೇಕು. ವಾಗ್ದಾನವನ್ನು ಹಿಡಿದು ಪ್ರಾರ್ಥನೆ ಮಾಡಬೇಕು. ನಿಮಗೆ ದೇವರು ಏನೆಲ್ಲ ವಾಗ್ದಾನ ಮಾಡಿದ್ದಾರೆ ಆ ವಾಗ್ದಾನ ಎಲ್ಲವನ್ನ ನಿಮ್ಮ ಜೀವಿತದಲ್ಲಿ ನೆರವೇರಿಸಿ ಮುಗಿಸುತ್ತಾರೆ. ಆ ವಾಗ್ದಾನವನ್ನ ನೀವು ಮರೆತು ಹೋಗಿರ್ಬೋದು, ಅದರ ದೇವರು ಮರೆಯುವುದಿಲ್ಲ. ಪ್ರತಿದಿನವೂ ಅದನ್ನ ದೇವರು ನೆನಪಿನಲ್ಲಿ ಇಟ್ಟುಕೊಂಡಿರ್ತಾರೆ. ಅದನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸಿ ಮುಗಿಸ್ತಾರೆ. ವಾಗ್ದಾನದ ಮೇಲೆ ನಂಬಿಕೆ ಇಡ್ರಿ. ವಾಗ್ದಾನವನ್ನು ಹಿಡಿದು ಪ್ರಾರ್ಥಿಸಿರಿ. ಈ ವಾಗ್ದಾನ ತಕ್ಕ ಸಮಯದಲ್ಲಿ ನನ್ನ ಜೀವಿತದಲ್ಲಿ ನೆರವೇರ್ತದೆ ಎಂಬುದಾಗಿ ನೀವು ನಂಬಿ ಧೈರ್ಯದಿಂದ ನೀವು ಜೀವನ ಮಾಡಬೇಕು. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ದೇವರು ನಿಮಗೆ ಏನೆಲ್ಲ ವಾಗ್ದಾನ ಮಾಡಿದ್ದಾರೆ ಆ ವಾಗ್ದಾನ ದೇವರ ಸಮಯದಲ್ಲಿ ನೆರವೇರುತ್ತದೆ. ನೋಡ್ರಿ ಪ್ರಿಯರೇ, ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 19ನೇ ವಚನದಲ್ಲಿ, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ದೇವರ ಮಾತು ನೋಡ್ರಿ ಯಾವ ರೀತಿ ಇದೆ. ನಿನಗೆ ವಿರುದ್ಧವಾಗಿ ಯುದ್ಧಗಳು ಬರ್ತದೆ, ಕಷ್ಟಗಳು, ನಷ್ಟಗಳು, ಹೋರಾಟಗಳು, ಅನೇಕ ರೀತಿಯ ಸಮಸ್ಯೆಗಳು, ಶೋಧನೆಗಳು ಬರುವಾಗ ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ಯಾವ ಸಮಸ್ಯೆ ಆಗಲಿ, ಹೋರಾಟಗಳಾಗಲಿ, ಕಷ್ಟಗಳಾಗಲಿ, ನಷ್ಟಗಳಾಗಲಿ ನಿಮ್ಮನ್ನು ಸೋಲಿಸಲು, ನಿಮ್ಮನ್ನ ಮುಳುಗಿಸಲು ಸಾಧ್ಯವಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ನಿಮ್ಮನ್ನ ಉದ್ಧಾರ ಮಾಡಲು, ನಿಮ್ಮನ್ನು ಆಶೀರ್ವದಿಸಲು, ನಿಮ್ಮನ್ನ ಉನ್ನತಿಗೆ ತರಲು, ದೇವರ ಚಿತ್ತಂತೆ ನಿಮ್ಮನ್ನ ರೂಪಿಸಿ ಉಪಯೋಗಿಸಲು ದೇವರು ನಿಮ್ಮ ಸಂಗಡ ಇದ್ದಾರೆ. ನೀವು ಹೇಳ್ಬೇಕು, ದೇವರು ನನ್ನ ಸಂಗಡ ಇದ್ದಾರೆ, ನನ್ನನ್ನು ಉದ್ಧರಿಸುತ್ತಾರೆ, ನನ್ನನ್ನು ಬಲಪಡಿಸುತ್ತಾರೆ, ನನ್ನನ್ನು ಸಂತೈಸುತ್ತಾರೆ, ನನ್ನನ್ನು ಆಶೀರ್ವಾದ ಮಾಡುತ್ತಾರೆ. ನೀವು ಹೇಳ್ಬೇಕು. ಹೇಳುವಾಗ ನಿಮಗೆ ಸಂತೋಷ ಆಗ್ತದೆ. ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ಮಾತ್ರವಲ್ಲದೆ ದೇವರು ಹೇಳಿರುವಂತಹ ಮಾತುಗಳನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸಿ ಮುಗಿಸುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಅನೇಕ ವಿಧವಾದ ಸಮಸ್ಯೆಗಳು ನೀವು ಇರಬಹುದು. ನಿಮ್ಮ ಸಮಸ್ಯೆ ದೇವರಿಗೆ ಗೊತ್ತು. ನಿಮಗೇನೇನು ಅಗತ್ಯತೆ ಇದೆ ಎಂಬುದಾಗಿ ದೇವರು ಗೊತ್ತು. ನಿಮ್ಮ ಕುಟುಂಬದಲ್ಲಿ ಏನೇನು ಸಮಸ್ಯೆಗಳಿದೆ ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತು. ಅದನ್ನು ನೀವೇನ್ ಮಾಡಬೇಕು? ದೇವರ ವಾಗ್ದಾನಗಳ ನೆನಪು ಮಾಡಿಕೊಳ್ಳಿ. ವಾಗ್ದಾನವನ್ನ ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ ಆತ ನೆರವೇರಿಸಿ ಮುಗಿಸುತ್ತಾನೆ. ನೋಡ್ರಿ ಪ್ರಿಯರೇ, ಯೆರೆಮೀಯನ ಪ್ರವಾದನ ಗ್ರಂಥ 15ನೇ ಅಧ್ಯಾಯ 20ರಿಂದ 21 ವಚನದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು, ಹೌದು, ಕ್ರೂರರ ಕೈಯಿಂದ ರಕ್ಷಿಸುವೆನು. ದೇವ್ರು ಏನ್ ಮಾಡ್ತಾರಂತೆ? ನಿಮ್ಮನ್ನ ಉದ್ಧರಿಸಿ ರಕ್ಷಿಸುತ್ತಾರಂತೆ. ನಿಮ್ಮನ್ನ ಉದ್ಧರಿಸಿ ರಕ್ಷಿಸಲು ದೇವರು ನಿಮ್ಮೊಂದಿಗಿದ್ದಾರಂತೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮನ್ನು ಉದ್ಧರಿಸಲು, ರಕ್ಷಿಸಲು, ಮುನ್ನಡೆಸಲು, ಆಶೀರ್ವದಿಸಲು, ರೂಪಿಸಲು, ಸಂತೈಸಲು, ನಿಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಹೋರಾಟಗಳನ್ನ, ಸಮಸ್ಯೆಗಳನ್ನ ತೆಗೆದುಹಾಕಿ ನಿಮ್ಮನ್ನು ಅದ್ಭುತಕರವಾಗಿ ಮುನ್ನಡೆಸಲು ನಿಮ್ಮೊಂದಿಗಿದ್ದಾರೆ. ಇದು ದೇವರ ಮಾತಾಗಿದೆ. ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು, ಹೌದು, ಕ್ರೂರರ ಕೈಯಿಂದ ರಕ್ಷಿಸುವೆನು. ದುಷ್ಟನು, ಕ್ರೂರನು ಆಗಿರುವಂತಹ ಸೈತಾನ ಕೈಯಿಂದ ದೇವರು ನಿಮ್ಮನ್ನು ರಕ್ಷಿಸಿ ನಿಮ್ಮನ್ನು ಉದ್ಧರಿಸಲು ಆತನು ಶಕ್ತನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಯಾವ ವಿಷಯದಲ್ಲಿ ನೀವು ಸೋತು ಹೋಗಿದ್ದೀರಿ?
ಯಾವ ವಿಷಯವನ್ನ ನೋಡಿ ಯೋಚಿಸಿ ಯೋಚಿಸಿ ವೇದನೆ ಪಡ್ತಿದ್ದೀರಿ? ದೇವರು ಇಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರ ವಾಗ್ದಾನಗಳು ನಿಮ್ಮಲ್ಲಿ ನೆರವೇರುವವು. ದೇವರು ಹೇಳಿರುವಂತ ಎಲ್ಲ ಮಾತುಗಳನ್ನ ದೇವರು ನಿಮ್ಮ ಜೀವಿತದಲ್ಲಿ ನೆರವೇರಿಸಿ ಮುಗಿಸುತ್ತಾನೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ದೇವರು ನಿಮಗೆ ಹೇಳಿರುವಂತ ಎಲ್ಲ ವಾಗ್ದಾನಗಳನ್ನ ನೆನಪು ಮಾಡಿಕೊಳ್ಳ್ರಿ. ದೇವರೇ, ಈ ವಾಗ್ದಾನವನ್ನ ನನ್ನ ಜೀವಿತದಲ್ಲಿ ನೆರವೇರಿಸಿ ಮುಗಿಸುವುದಕ್ಕಾಗಿ ಸ್ತೋತ್ರ. ಈ ವಾಗ್ದಾನವನ್ನ ನನ್ನ ಜೀವಿತದಲ್ಲಿ ನೆರವೇರಿಸಿ ಮುಗಿಸ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ ಎಂಬುದಾಗಿ ದೇವರಿಗೆ ಸ್ತೋತ್ರವನ್ನು ಹೇಳ್ರಿ. ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥಿಸಿರಿ. ದೇವರ ವಾಗ್ದಾನಗಳು ತಕ್ಕ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ಬನ್ನಿ ಪ್ರಿಯರೇ, ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನೀವು ಹೇಳಿರುವಂತ ನಿನ್ನ ಜೀವಳ ವಾಕ್ಯಗಳು, ವಾಗ್ದಾನಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ನೆರವೇರಿಸಿ ಮುಗಿಸಲು ನೀನು ಶಕ್ತನಾಗಿದೆ. ದೇವರೇ, ಜೀವಳ ವಾಕ್ಯವನ್ನ ಧ್ಯಾನ ಮಾಡಿರುವಾಗ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ದೇವರೇ ನಿನ್ನ ವಾಗ್ದಾನಗಳನ್ನು ನನ್ನ ಜೀವಿತದಲ್ಲಿ ನೆರವೇರಿಸಿರಿ. ನನ್ನ ಕುಟುಂಬದ ಸ್ಥಿತಿಗತಿಗಳು ನಿಮಗೆ ತಿಳಿದದೆ, ನನ್ನ ಅಗತ್ಯತೆಗಳು ನಿನಗೆ ತಿಳಿದದೆ. ನೀವೇನೆಲ್ಲ ವಾಗ್ದಾನ ಮಾಡಿದ್ದೀರೋ ಅದನ್ನು ನನ್ನ ಜೀವಿತದಲ್ಲಿ ನೆರವೇರಿಸಿರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದರು. ಅವರ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ ಸ್ವಾಮಿ. ವಾಗ್ದಾನ ಮಾಡದೆ ಅವರು ನಂಬಿಗಸ್ತರು. ನಿನ್ನ ಯೋಜನೆ, ನಿನ್ನ ಚಿತ್ತ, ನಿನ್ನ ಉದ್ದೇಶ, ನಿನ್ನ ಸಂಕಲ್ಪವನ್ನು ನೆರವೇರಿಸಲು ನೀನು ಶಕ್ತನಾಗಿದ್ದೆ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು. ಜೀವಿತದ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ ಸ್ವಾಮಿ. ಅವ್ರಿಗೇನೆಲ್ಲ ವಾಗ್ದಾನ ಮಾಡಿದರು ಅದನ್ನು ತಕ್ಕ ಸಮಯದಲ್ಲಿ ನೆರವೇರಿಸಲು ನೀನು ಶಕ್ತನಾಗಿದ್ದು. ಅವರು ಅದನ್ನು ತಿಳಿದುಕೊಂಡು ನಂಬಿಕೆಯಿಟ್ಟು ಪ್ರಾರ್ಥನೆ ಮಾಡಲು ನಿನ್ನ ಆತ್ಮನ ಮೂಲಕ ಸಹಾಯ ಮಾಡಿ. ಅವರ ಪರಿಸ್ಥಿತಿಗಳು ಬದಲಾವಣೆಯ, ಅವರ ಸ್ಥಿತಿಗತಿಗಳು ಮಾರ್ಪಡಲಿ ಯೇಸು ನಾಮದಲ್ಲಿ. ಅವರಿಗಿರುವಂತಹ ಹೋರಾಟಗಳು, ಸಮಸ್ಯೆಗಳಿಂದ ಬಿಡುಗಡೆಯನ್ನು ಕಾಣಲು ಆತ್ಮನ ಮೂಲಕ ಸಹಾಯ ಅದನ್ನು ಈಗಲೇ ಮಾಡಿದ್ದಕ್ಕಾಗಿ ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100ರಷ್ಟು ಕಾರ್ಯ ಯೇಸುವಿನ ಮೂಲಕ ಬೇಡಿದೆ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ, ಧ್ಯಾನ ಮಾಡಿದ್ದೀರಿ. ವಾಗ್ದಾನ ಮಾಡಿದವರು ನಂಬಿಗಸ್ತನಾಗಿದ್ದಾನೆ. ವಾಗ್ದಾನವನ್ನ ನಿಮ್ಮಲ್ಲಿ ನೆರವೇರಿಸಿ ಮುಗಿಸುತ್ತಾನೆ. ವಾಗ್ದಾನಗಳನ್ನ ಹಿಡಿದು ತೀವ್ರವಾಗಿ ಪ್ರಾರ್ಥಿಸಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮ ನೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.